ಮಾರ್ನಿಂಗ್, ನಾನು ನಿಮ್ಮ ರಶ್ಮಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ಸ್ಪೆಷಲ್ ಏನಂದ್ರೆ ನಮ್ಮ ಫ್ಯಾಮಿಲಿ ಫಂಕ್ಷನ್ಸ್ ಇದೆ. ನನ್ನ ಕಸಿನ್ ಸಂತೋಷ್ ಅಣ್ಣನ ಮಗನ ನಾಮಕರಣ ಹಾಗೂ ನನ್ನ ದೊಡ್ಡಮ್ಮನ ಸೊಸೆಯ ಸೀಮಂತ ಶಾಸ್ತ್ರ. ಎರಡು ಫಂಕ್ಷನ್ ನ ಅಟೆಂಡ್ ಆಗ್ಬೇಕು. ಒಂದೇ ದಿನ ಎರಡೆರಡು ಫಂಕ್ಷನ್ ಆಗಿರೋದ್ರಿಂದ ಯಾರ್ಯಾರು ಎಲ್ಲಿಗೆ ಹೋಗೋದಂತ ನೋಡ್ಬೇಕು. ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸಿ ಫಂಕ್ಷನ್ ಮನೆಗೆ ರೆಡಿ ಆಗ್ಬೇಕು. ಇಲ್ಲಿ ನಾವೊಂದು ಹಾರ ರೆಡಿ ಮಾಡ್ತಿದೀವಿ, ಆಯ್ತಾ? ಎಲ್ಲಾದ್ರೂ ನೋಡಿದೀರಾ? ಇದು ಗೋಧಿ ಮತ್ತೆ ಅತ್ತಿಕಾಯಿನ ಪೋಣಿಸಿ ಒಂದು ಹಾರ ಮಾಡ್ಬೇಕು. ಅತ್ತಿಕಾಯಿ ಅಂದ್ರೆ ಏನು ಗೊತ್ತಾ? ಅಂಜೂರ ಅಂತ ಹೇಳ್ತಾರೆ. ಈ ಹಾರನ ನಮ್ಮ ಕಡೆ ಸೀಮಂತ ಶಾಸ್ತ್ರದಲ್ಲಿ ಹುಡುಗಿಗೆ ಹಾಕ್ತಾರೆ. ಅದೊಂದು ಸಂಪ್ರದಾಯ. ಗೋಧಿನ ಸ್ವಲ್ಪ ಹೊತ್ತು ನೆನೆಸಿ ಅದು ಸಾಫ್ಟ್ ಆದ್ಮೇಲೆ ಈ ತರ ಹಾರ ಮಾಡೋದು. ಕುತ್ಕೊಳ್ಳಿ ಬಾ, ಚೇರ್ ಇದೆ ಬಾ, ಒಬ್ಳಿ ಸಿಟ್ಟಿಲಿ. ಇದು ನಮ್ಮ ಅಪ್ಪನ ಅಕ್ಕನ ಮನೆ. ನಾವು ಚಿಕ್ಕದಿರುವಾಗ ಸಮ್ಮರ್ ಹಾಲಿಡೇಸ್ಗೆ ಯಾವಾಗ್ಲೂ ಇಲ್ಲಿ ಬರ್ತಾ ಇದ್ವಿ. ಹಾಗಾಗಿ ಚೈಲ್ಡ್ಹುಡ್ ಮೆಮೊರೀಸ್ ತುಂಬಾ ಇದೆ. ಹಾಗೆ ಬಂದಾಗೆಲ್ಲ ನಮ್ಮ ಹಳೆಯ ನೆನಪು ಮತ್ತೆ ಕಣ್ಣ ಮುಂದೆ ಬಂದ ಹಾಗೆ ಆಗುತ್ತೆ. ಊರಿಗೆ ಬಂದಾಗ ಫ್ಯಾಮಿಲಿ ಫಂಕ್ಷನ್ಸ್ ಅಟೆಂಡ್ ಮಾಡೋದಂದ್ರೆ ನನಗಂತೂ ತುಂಬಾ ಖುಷಿ. ಫಂಕ್ಷನ್ಸ್ ನಲ್ಲಿ ರಿಲೇಟಿವ್ಸ್ ಬರ್ತಾರೆ, ಹಾಗೆ ಎಲ್ಲರನ್ನೂ ಒಮ್ಮೆ ಮೀಟ್ ಮಾಡಿ ಮಾತಾಡಿಸಿದಾಗ ಆಗುತ್ತೆ ಅಲ್ವಾ? ಇವತ್ತು ಯಾರ್ಯಾರು ಬರ್ತಾರೆ ಅಂತ ನೋಡ್ಬೇಕು. ನಾವು ಈ ಫಂಕ್ಷನ್ಗೆ ಬೆಳಿಗ್ಗೆ ಬೇಗನೆ ಬಂದ್ಬಿಟ್ವಿ. ಉಷಾ ಸೀಮಂತ ಫಂಕ್ಷನ್ಗೆ ಹೋದ್ರೆ ನಾನು, ಅಮ್ಮ, ಅಪ್ಪ, ಅಣ್ಣ ಇಲ್ಲಿಗೆ ಬಂದ್ವಿ. ಫಂಕ್ಷನ್ ಡೆಕೋರೇಷನ್ ಮಾತ್ರ ಹೇಗಾಗಿದೆ ಅಂತ ಹೇಳೋದನ್ನ ಮರಿಬೇಡಿ. ಯಾಕಂದ್ರೆ ಈ ಮಡಲನ್ನು ಸಂತೋಷನೇ ಹೆಣೆದು ತಯಾರು ಮಾಡಿ ಅವರೇ ಚಪ್ಪರ ಹಾಕಿರೋದು. ಈಗೆಲ್ಲ ಏನಾಗುತ್ತೆ ಅಂದ್ರೆ ಎಲ್ರು ಡೆಕೋರೇಷನ್ ನ ಕಾಂಟ್ರಾಕ್ಟ್ ಗೆ ಕೊಟ್ಟು ಬಿಡ್ತಾರೆ, ಶಾಮಿಯಾನ ಹಾಕಿಸ್ಬಿಡ್ತಾರೆ, ಈಸಿ ಆಗುತ್ತೆ ಅಂತ. ಅಂಥದ್ರಲ್ಲಿ ಈ ತರ ತಮ್ಮ ಕೈಯಾರೆ ಮಾಡೋರು ಈಗ ಅಂತೂ ಬೆರಳೆಣಿಕೆ ಎಷ್ಟು ಅಂತ ಹೇಳ್ಬೋದು. ಅಣ್ಣ ಅತ್ತಿಗೆ ಅಂತೂ ಭಟ್ರು ಬರೋಷ್ರಲ್ಲಿ ರೆಡಿಯಾಗಿ ನಿಂತಿದ್ರು. ಹಾಗೆ ನಾಮಕರಣ ಶಾಸ್ತ್ರ ಕೂಡ ಶುರುವಾಯ್ತು. ಸೇವಿಗೆ, ಉಪ್ಪಿಟ್ಟು, ಕೇಸರಿ ಬಾತು, ಶೀರಾ. ನಾವೆಲ್ಲ ಫಂಕ್ಷನ್ ಅಲ್ಲಿ ಬ್ಯುಸಿ ಆಗಿದ್ರೆ ಈ ಬಬ್ಲು ಮತ್ತು ಅಮೋಗಿದ್ದು ಬೇರೆನೆ ಕತೆ. ಬಂದ ನೋಡಿ ಕೈಗೇನೋ ಸುತ್ಕೊಂಡು ಅಮೋಗ್ ಸುತ್ತಿದ ಅಂತ ಕಂಪ್ಲೇಂಟ್ ಮಾಡ್ತಿದ್ದ. ಅದಕ್ಕೆ ನಾನು ಅಮೋಘನ್ ಹೋಗಿ ಕೇಳಿದ್ರೆ ಇವನೇ ಸುತ್ಕೊಂಡಿರೋದಂತೆ. ಏನು ನಾಟಕ ಮಾಡ್ತಾನೆ ನೋಡಿ. ಮತ್ ಪುನಃ ಬಂದ್ ಹೇಳ್ತಿದ್ದಾನೆ, ಅಮ್ಮ ಅವನಿಗೆ ಬೈಬೇಡ ಅಂತೆ. ನಾಮಕರಣ ಶಾಸ್ತ್ರ ಕೂಡ ನಡೀತು. ಹಾಗೆ ನಮ್ಮ ಸಂಬಂಧಿಕರೆಲ್ಲ ಆಶೀರ್ವಾದ ಕೂಡ ಮಾಡಿದ್ರು, ಗಿಫ್ಟ್ ಕೂಡ ಕೊಟ್ರು. ಪಾಪು ನೇಮ್ ಎಷ್ಟ್ ಚೆನ್ನಾಗಿದೆ ಗೊತ್ತಾ? ಅಮೃತ್ ಅಂತ. ಅಣ್ಣನ ಹೆಸರು ಅಮೋಘ, ಇವನ ಹೆಸರು ಅಮೃತ್. ಇವರ ಬಗ್ಗೆ ನಾನು ಸ್ಪೆಷಲ್ ಆಗಿ ಹೇಳಲೇಬೇಕು. ನಮ್ಮ ಫ್ಯಾಮಿಲಿಯಲ್ಲಿ ಫಸ್ಟ್ ಡಾಕ್ಟರೇಟ್ ಬಂದದ್ದು ಇವ್ರಿಗೆ. ಹೆಸರು ನಾರಾಯಣ್ ಮಾಮ ಅಂತ, ನಾವು ಕರೆಯೋದು ಮಾತ್ರ ಪಿರ್ಚು ಮಾಮ. ಇವರು ಸಣ್ಣ ವಯಸ್ಸಿಂದ ಕೂಡ ಎಜುಕೇಟ್ ಆಗ್ಲೇಬೇಕು ಅಂತ ತುಂಬಾ ಕಷ್ಟಪಟ್ಟು ಮೇಲ್ ಬಂದವರು. ಈಗ ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ. ಹಾಗೆ ನಾವೆಲ್ಲರೂ ಫ್ಯಾಮಿಲಿಯಲ್ಲಿ ಇವ್ರ ಬಗ್ಗೆ ಪ್ರೌಡ್ ಫೀಲ್ ಮಾಡ್ತೀವಿ. ಇವಳು ನನ್ನ ಅಕ್ಕನಿಗಿಂತಲೂ ಜಾಸ್ತಿ ಬೆಸ್ಟ್ ಫ್ರೆಂಡೇ ಅನ್ಬೋದು. ನಾವು ಕಸಿನ್ಸ್ಗಿಂತಲೂ ಜಾಸ್ತಿ ಬಾಂಡಿಂಗ್ ಶೇರ್ ಮಾಡ್ತೇವೆ. ಇವತ್ತಿನ ತನಕ ನಾನು ಯಾವತ್ತೇ ಲೋ ಅಂತ ಲೈಫ್ ಅಲ್ಲಿ ಫೀಲ್ ಮಾಡಿದ್ರು ಯಾವಾಗ್ಲೂ ಇವಳು ನನ್ನ ಜೊತೆ ನಿಂತಿದ್ದಾಳೆ. ಇವಳು ಮತ್ತು ಇವಳ ತಂಗಿ ನಮಗೆ ಲೈಫ್ ಅಲ್ಲಿ ದೊಡ್ಡ ಸಪೋರ್ಟ್ ಆಗಿ ನಿಂತಿದ್ದಾರೆ. ಈಗೆಲ್ಲ ರಿಲೇಟಿವ್ಸ್ ಅಲ್ಲಿ ಒಬ್ರ ನೋಡಿದ್ರೆ ಒಬ್ರಿಗೆ ಆಗಲ್ಲ ಅನ್ನೋ ತರ ಇರುವಾಗ ನನಗೆ ಇವರಿಬ್ರು ನನ್ನ ಲೈಫ್ ನ ದೇವ್ರು ಕೊಟ್ಟ ದೊಡ್ಡ ಗಿಫ್ಟ್ ಅಂತಲೇ ಹೇಳ್ತೇನೆ ನಾನು. ಊರಿಗೆ ಹೋದಾಗ ಫಸ್ಟ್ ಕಾಲ್ ಹೋಗೋದೇ ಇವ್ರ ಮನೆಗೆ. ನಮ್ಮ ಹಾಗೆ ಈಗ ನಮ್ಮ ಮಕ್ಕಳು ಕೂಡ ಸೇಮ್ ಬಾಂಡಿಂಗ್ ಶೇರ್ ಮಾಡ್ತಿದ್ದಾರೆ. ಏನಕ್ ನಗಾಡಿದ್ ಗೊತ್ತಾ ನಾನು? ನಮ್ಮ ಅಪ್ಪನ ಅರ್ಜೆಂಟ್ ನೋಡಿ. ಎಲ್ಲ ಫಂಕ್ಷನ್ ಹಾಗೆ ಫುಲ್ ಎಕ್ಸೈಟ್ಮೆಂಟ್, ಫುಲ್ ಅರ್ಜೆಂಟ್. ಅಣ್ಣ ಹಿಂಗೆ ಕಚ್ತಿದ್ದವಳು ಇವಳೆ ತಾನೆ? ಅಯ್ಯೋ ದೇವ. ಇವರು ನಮ್ಮ ಅಪ್ಪನ ಅತ್ತಿಗೆಯವರು.
ನಮ್ಮ ಅಮ್ಮನಿಗೆ ಇವರಂದ್ರೆ ತುಂಬಾ ಇಷ್ಟ. ಇವರನ್ನೆಲ್ಲ ನಾವು ಮೀಟ್ ಮಾಡದೆ 1 ವರ್ಷ ಮೇಲಾಗಿದ್ರಿಂದ ಮಾತಾಡ್ತಾ ನಿಂತಿದ್ವಿ. ಹಾಗೆ ಈ ಫಂಕ್ಷನ್ ನಲ್ಲಿ ಇನ್ನೊಂದು ಸ್ಪೆಷಲ್ ಏನು ಗೊತ್ತಾ, ಭಜನಾ ತಂಡದವರನ್ನು ಕರೆದಿದ್ರು. ಅಡಿಗೆ ಭಟ್ರು ಬಿಸಿ ಇದ್ದಾರೆ ಊಟ ರೆಡಿ ಮಾಡೋದ್ರಲ್ಲಿ. ವೆರೈಟಿ ಐಟಮ್ಸ್ ಇತ್ತು. ನಾಮಕರಣ ಶಾಸ್ತ್ರ ಎಲ್ಲ ಬೇಗನೆ ಮುಗ್ದದ್ರಿಂದ ಬಂದ ಗೆಸ್ಟ್ಗಳಿಗೆಲ್ಲ ಭಜನೆ ಕೇಳ್ತಾ ಕೂರೋಕಂತೂ ನಿಜವಾಗ್ಲೂ ತುಂಬಾ ಖುಷಿ ಅನಿಸ್ತು. ಇವರು ಶಾಂತ ಮಾಮಿ ಮತ್ತೆ ಶ್ರೀಮತಿ ಮಾಮಿ, ನಮ್ಗೆ ತುಂಬಾ ಬೇಕಾದವರು, ತುಂಬಾ ಕ್ಲೋಸ್ ರಿಲೇಟಿವ್ಸ್. ಶ್ಯಾಮಲ ವರ್ಣವ ತಾಳಿದ ರಾಮ ಸಮರ್ಥನು ಜಗಕ್ಕೆ, ಸ್ವಾಮಿ ಶ್ರೀ ಪುರಂದರ ವಿಠಲನು ರಾಮ ಸಮರ್ಥನು ಜಗಕ್ಕೆ. ಹಾಗೆ ಮಂಗಳಾರತಿ ಮುಗಿಸ್ಕೊಂಡು ಪ್ರಸಾದ ತಗೊಂಡು ನಾವು ಹಾಗೆ ಸೀಮಂತ ಫಂಕ್ಷನ್ಗೆ ಹೊರಟ್ವಿ. ಅಪ್ಪ ಮತ್ತೆ ಅಣ್ಣ ಇಲ್ಲೇ ಇರ್ತೇವೆ ಅಂದ್ರು, ಹಾಗೆ ನಾನು ಅಮ್ಮ ಹೊರಟ್ವಿ. ಇವತ್ತು ಸೇಮ್ ಟೈಮ್ 2 ಫಂಕ್ಷನ್ಸ್ ಇದ್ದಿದ್ರಿಂದ 2 ಫಂಕ್ಷನ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿ ಅಟೆಂಡ್ ಆಗೋಕ್ ಆಗ್ಲಿಲ್ಲ. ಬಟ್ ಏನ್ ಮಾಡೋದು, ಅಟೆಂಡ್ ಮಾಡ್ಲೇಬೇಕಲ್ವಾ. ನಿಮಗೆ ನಾಮಕರಣ ಫಂಕ್ಷನ್ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ.